ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದ ಏನಪ್ಪ ಕಿಚನಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀನಿ ವಿಡಿಯೋ ಅಂತ ನೋಡ್ತಾ ಇದ್ದೀರಾ. ಹೌದು, ಕಿಚನಲ್ಲೇ ಸ್ಟಾರ್ಟ್ ಮಾಡ್ತಾ ಇದೀನಿ. ಬಟ್ ಏನು ಅಂತಂದರೆ ಏನು ಕುಕ್ಕಿಂಗ್ ವಿಡಿಯೋ ಏನು ಮಾಡಲ್ಲ. ಬಟ್ ಮ್ಯಾಗಿ ತೊಗೊಂಬಂದಿನಿ ನೋಡಿ, ಮ್ಯಾಗಿ ತೊಗೊಂಬಂದಿನಿ. ಬಟ್ ಮ್ಯಾಗಿ ಮಾಡೋದೆಲ್ಲ ಏನು ತೋರಿಸಲ್ಲ, ಮ್ಯಾಗಿ ಮಾಡ್ತೀನಿ ನಾನು. ಬಟ್ ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಒಂದು ಸ್ವಿಗ್ಗಿ ಬ್ಯಾಗಲ್ಲಿ ನೋಡಿ, ಸ್ವಿಗ್ಗಿ ಬ್ಯಾಗ್ ತೊಗೊಂಡಿನಿ. ಸ್ವಿಗ್ಗಿ ಬ್ಯಾಗಲ್ಲಿ ಆರ್ಡರ್ ಇಟ್ಕೊಂಡು ಹೋಗ್ತೀನಿ. ಅಂದರೆ ಈಗ ಎಲ್ಲರಿಗೂ ಡೌಟ್ ಇರುತ್ತೆ, ಈಗ ಸ್ವಿಗ್ಗಿ ಬ್ಯಾಗಲ್ಲಿ ತೊಗೊಂಡ್ರೆ ಬಿಸಿ ಇರುತ್ತಾ ಅಂತ ಹೇಳ್ಬಿಟ್ಟು ಡೌಟ್ ಇರುತ್ತೆ. ಅದರಿಂದಾಗಿ ಸ್ವಿಗ್ಗಿ ಬ್ಯಾಗಲ್ಲಿ ಒಂದು ಆರ್ಡರ್ ಥರ ನಾನೇ ಪ್ಯಾಕ್ ಮಾಡ್ಕೊತೀನಿ, ಮನೇಲೇ ಮಾಡಿ ಬಿಸಿ ಮಾಡ್ಕೊತೀನಿ. ಬಿಸಿ ಮಾಡಿಬಿಟ್ಟು ಒಂದು ಬ್ಯಾಗಲ್ಲಿ ತೊಗೊಂಡೋಗ್ತೀನಿ, ಇನ್ನೊಂದು ಓಪನ್ ತೊಗೊಂಡೋಗ್ತೀನಿ. ಫುಲ್ಲು ಸುತ್ತಾಡ್ಕೊಂಬರೋಣ, ಒಂದು 10 ಕಿಲೋಮೀಟ್ರ್, ಒಂದು 12 ಕಿಲೋಮೀಟ್ರ್ ಆರಾಮಾಗಿ ಓಡಾಡ್ಕೊಂಬರೋಣ. ಒಂದು 12 ಕಿಲೋಮೀಟ್ರ್ ಓಡಾಡ್ಕೊಂಬಂದ್ರೂ ಕೂಡ ಸ್ವಿಗ್ಗಿ ಬ್ಯಾಗಲ್ಲಿ ಬಿಸಿ ಇರುತ್ತಾ ಅನ್ನೋದು ನೋಡೋಣ. ಜೊತೆಯಲ್ಲಿ ಓಪನಾಗೂ ಒಂದು ಇಟ್ಕೊಂಡು ಹೋಗ್ತೀನಿ, ಅಂದರೆ ಸ್ವಿಗ್ಗಿ ಬ್ಯಾಗ್ ಒಳಗಡೆ ಒಂದು, ಸ್ವಿಗ್ಗಿ ಬ್ಯಾಗ್ ಮೇಲೆ ಒಂದು ಇಟ್ಕೊಂಡು ಹೋಗೋಣ ಆರ್ಡರ್ನ. ಅವಾಗ ಗೊತ್ತಾಗುತ್ತೆ ಡಿಫ್ರೆನ್ಸ್ ಎಷ್ಟಿರುತ್ತೆ, ಎಷ್ಟು ಬಿಸಿ ಇರುತ್ತೆ ಅಂತ. ಬಂದು ಕಂಪೇರ್ ಮಾಡಿ ನೋಡಿದ್ರೆ ಅವಾಗ ನಾವು ಸ್ವಿಗ್ಗಿ ಬ್ಯಾಗಲ್ಲಿ ಎಷ್ಟು ಬಿಸಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಂಟೈನರ್ ಏನಾದ್ರು ತಣ್ಣಗಾಗಿರುತ್ತೆ ಅನ್ನೋದೆಲ್ಲ ನೋಡೋಣ. ಬಟ್ ಎರಡರಲ್ಲೂ ಕೂಡ ತಣ್ಣಗಾಗೋಗಿದ್ರೆ ನಾನೇನು ಮಾಡೋಕ್ಕಲ್ಲ. ಬಟ್ ಪ್ರಾಕ್ಟಿಕಲ್ ಒಂದು ಟ್ರೈ ಮಾಡೋಣ. ಅಂದರೆ ನನಗೆ ಅನ್ನಿಸ್ದಂಗೆ ಬ್ಯಾಗಲ್ಲಿ ಆಲ್ಮೋಸ್ಟ್ ಅದು ಬಿಸಿ ಇರುತ್ತೆ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಂತ 100% ಬಿಸಿ ಇದ್ದೇ ಇರುತ್ತೆ. ಸೊ ಪ್ರಾಕ್ಟಿಕಲಾಗಿ ಚೆಕ್ ಮಾಡೇ ಬರೋಣ, ಓಪನಾಗಿ ತೊಗೊಂಡೋದ್ರೆ ಮತ್ತು ಬ್ಯಾಗಲ್ಲಿ ತೊಗೊಂಡೋದ್ರೆ ಏನೆಲ್ಲ ಡಿಫ್ರೆನ್ಸ್ ಇರುತ್ತೆ ಅಂತ ಆರಾಮಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇವಾಗ ಮ್ಯಾಗಿ ರೆಡಿ ಮಾಡ್ಕೊಂಬೋಣ. ಮ್ಯಾಗಿ 2 ಪ್ಯಾಕ್ ಮ್ಯಾಗಿ ತೊಗೊಂಡಿದ್ದೀನಿ. ಅಂದರೆ 2 ಕಂಟೈನರ್ಗೆ ಆಗಬೇಕಲ್ಲ, ಅರ್ಧ ಆಗುತ್ತೆ ಅಂತ ಅನಿಸುತ್ತೆ. ಸ್ವಲ್ಪ ಸೂಪಿ ಆಗೋಣ. ಮ್ಯಾಗಿನ ಏನಕ್ಕಪ್ಪ ಸೆಲೆಕ್ಟ್ ಮಾಡ್ಕೊಂಡು ನಾನು ಅಂತಂದರೆ ಬೇಗ ಡ್ರೈ ಆಗೋಗುತ್ತೆ ಮ್ಯಾಗಿ. ಅಂದರೆ ಆಚೆ ಕಡೆ ಇಟ್ಟಾಗ ನಾನು ಒಂದು ಸ್ವಲ್ಪ ದಿನಕ್ಕೆ ನೋಡಿದ್ದೀನಿ, ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ತಿನ್ನೋಕ್ಕಾಗೋದಿಲ್ಲ, ಫುಲ್ ಗಟ್ಟಿ ಆಗೋಗುತ್ತೆ. ಅದರಿಂದಾಗಿ ಇದು ಬೇಗ ಡ್ರೈ ಆಗುತ್ತೆ ಅನ್ನೋದೊಂದು ಗೊತ್ತು, ಬೇಗ ಆರ್ಕೊಳುತ್ತೆ, ತಣ್ಣಗಾಗುತ್ತೆ ಅಂತ ಗೊತ್ತು. ಅದರಿಂದಾಗಿ ಮ್ಯಾಗಿ ತೊಗೊಂಡಿದ್ದೀನಿ. ಆಮೇಲೆ ನಾನೆಲ್ಲ ತಿನ್ನೋದು, ಅದಕ್ಕೋಸ್ಕರ ಒಂದು ಸ್ವಲ್ಪ ಟೇಸ್ಟಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟು, ಆಲೂಗೆಡ್ಡೆ ಮತ್ತು ಬಟಾಣಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಫ್ರಿಜ್ಜಲ್ಲಿದೆ, ಆ ಫ್ರಿಜ್ಜಲ್ಲಿರೋದು ತೊಗೊಬೇಕು. ಆಮೇಲೆ ಕಂಟೈನರ್ಗಳು ತೊಗೊಂಡಿನಿ ನೋಡಿ, ಎರಡು. ಒಂದು ಬಿಸಿದಕ್ಕೆ, ಎರಡು ಬಿಸಿದೆ ಹಾಕೋದು, ಲಾಸ್ಟಲ್ಲಿ ಯಾವ್ದು ಬಿಸಿದು ಉಳಿಯುತ್ತೆ ಅನ್ನೋದು ನೋಡಬೇಕು. ಪಾತ್ರೆನ ತೊಗೊಂಡಿನಿ. ಇವಾಗ ಬೇಗ ಬನ್ನಿ, ಹಿಂಗೆ ಚಿಟಿಕೆ ಹೊಡೆದ್ಬಿಟ್ಟು ನೋಡಿ. ಇವಾಗ ಕಟ್ ಮಾಡ್ಕೊಂಡಿದ್ದಾಯಿತು. 2 ನಿಮಿಷದಲ್ಲಿ ಮ್ಯಾಗಿ ಅಂತೂ ರೆಡಿ ಆಗಲ್ಲ. ಏನಕ್ಕಪ್ಪ ಅಂತ ಅಂದರೆ ತರಕಾರಿ ಬೇಕು, ಏನಿಲ್ಲ ಅಂತಂದ್ರೆ ಒಂದು 10 ನಿಮಿಷ ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಬಿಟ್ಟು ಒಂದು 10-15 ನಿಮಿಷ ಮ್ಯಾಗಿ ಮಾಡೋಕ್ಕೆ ಆಗೋಗುತ್ತೆ. ಬೇಗ ಸ್ಟಾರ್ಟ್ ಮಾಡಿ ಮ್ಯಾಗಿ ರೆಡಿ ಮಾಡಿಬಿಡ್ತೀನಿ ತಗೊಳ್ಳಿ. ಇವಾಗ ಪಾತ್ರೆನೂ ಕೂಡ ಆಲ್ರೆಡಿ ಇಟ್ಟಿದ್ದೀನಿ, ಬೇಗ ರೆಡಿ ಮಾಡ್ತೀನಿ ಮ್ಯಾಗಿನ. A few moments later. ಗೈಸ್ ನೋಡಿ, ಮ್ಯಾಗಿ ಆಲ್ಮೋಸ್ಟ್ ಇನ್ನೇನು ಮುಗಿತಾ ಬಂತು. ಕೊತ್ತಂಬರಿ ಸೊಪ್ಪು ಒಂದು ಹಾಕಿದ್ರೆ ಫೈನಲ್ ಟಚ್ ಕೊಟ್ಟಂಗೆ. ಬಟ್ ಮ್ಯಾಗಿ ಸ್ಮೆಲ್ಲಿಗೆ ನೋಡಿಲ್ಲಿ ನಮ್ಮ ಶೋಯಿನಿ ಬಂದಿರೋದು. ಏನು ಸ್ಮೆಲ್ ಬಂದ್ಬಿಡ್ತಾ? ಇಷ್ಟೊತ್ತಲ್ಲಿ ದಿನ ಮನೆ ಕಂಡಿದ್ದೆ, ಅಲ್ಲ ಮೊನ್ನೆ ನೀನು? ಅಲ್ಲ, ಯಾಕೆ ಮನೆ ಕಂಡಿಲ್ಲ ಇವತ್ತು? ಹಾಂ, ಮ್ಯಾಗಿ ಸ್ಮೆಲ್ ಬಂತಾ? ಏನು ತಿಂತೀಯ ಇವಾಗ? ಮ್ಯಾಗಿ ತಿಂತೀಯಾ? ಏನಪ್ಪ ಚಿಕ್ಕ ಮಕ್ಳಿಗೆ ಅದರಲ್ಲಿ ಏನು ಇಟ್ಟವ್ರೆ ಅಂತಲೇ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಇಷ್ಟ, ಅದ್ರ ಮೇಲೆ ಅಂತ ಬರ್ತಾಯಿದೆ. ಲಾಸ್ಟ್ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ನೋಡಿ, ಸಖತ್ತಾಗಿದೆ ಮ್ಯಾಗಿ ಮಾತ್ರ. ಫುಲ್ ಕಲರ್ಫುಲ್ ಆಗಿದೆಯಲ್ಲ. ಸೊ ಲಾಸ್ಟ್ ಒಂದ್ಸಲ ಹಿಂಗೆ ಮಿಕ್ಸ್ ಮಾಡೋಣ ಅಷ್ಟೇ. ಈಗ ಫೈನಲಿ ಮುಗೀತು. ನಮ್ಮ ಶೋಯಿನಿಗೆ ಒಂದು ಸ್ವಲ್ಪ ಹಾಕೊಟ್ಬಿಡೋಣ, ಪಾಪ ತಿನ್ನಲಿ ಅದು. ಅದಾದ್ಮೇಲೆ ನಾವು ಇವಾಗ ಕಂಟೈನರ್ಗೆ ಹಾಕೋಣ ನೋಡಿ. ಇವಾಗ ಪ್ಲೇಟ್ಗೂ ಕೂಡ ಹಾಕಿ ನೋಡಿ, ಫುಲ್ ಸೂಪಿಯಾಗಿ. ಈ ಥರನೇ ನಮ್ಮ ಶೋಯಿನಿಗೆ ಇಷ್ಟ ಆಗೋದು, ಅದಕ್ಕೋಸ್ಕರ ತಗೋಣ. ತಿಂದ್ಬಿಟ್ಟು ಹೇಳ್ತೀಯಾ? ಸುಡ್ತಾಯ್ತು ನೋಡು ಫಸ್ಟು, ಇಲ್ವಾ? ತಿನ್ನು ಫಸ್ಟ್. ಕಂಟೈನರ್ಗೆ ಹಾಕೊಂಡು ನಾನು ಕಂಟೆಂಟ್ ಮುಗಿಸ್ಕೊಂತೀನಿ ತಡಿಯಮ್ಮ, ಆಮೇಲೆ ಇಲ್ಲೇ ಹಾರ್ಕೊಂಡು ಹೊಟ್ಟೋಗ್ಬಿಟ್ಟತ್ತು. ಲೈಟಾಗಿ ಬಿಸಿ ಇಟ್ಟಿರೋಣ, ಆಮೇಲೆ ಬಿಸಿ ಹಾಕೊಂಬಿಟ್ರೆ ಕಷ್ಟ, ಬೇಗ ಹಾರ್ಕೊಳತ್ತೆ ಮ್ಯಾಗಿ. ಅದಕ್ಕೋಸ್ಕರ ಲೈಟರೇ ಸಿಗ್ತಾ ಇಲ್ಲ ನೋಡಿ. ಬಿಸಿ ಹಾರೋದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಈ ಮತ್ತೆ ಗ್ಯಾಸ್ ಆನ್ ಮಾಡಿದ್ನಿ. ಬಿಸಿ ಹಂಗಿರಲಿ, ಅದಕ್ಕೋಸ್ಕರ ಬೇಗ ಹಾರ್ಕೊಂಡು ಹೊಟ್ಟೋಗ್ಬಿಟ್ಟು ಮ್ಯಾಗಿ. ಅದಕ್ಕೋಸ್ಕರ ಇವಾಗ ಕಂಟೈನರ್ಗೆ ಶಿಫ್ಟ್ ಮಾಡ್ಕೊಂಬೋಣ. ಬಿಸಿದೆ. ಹಾಂ ಸುಡ್ತಾ ಇದೆ. ರೆಸ್ಟೋರೆಂಟಲ್ಲಿ ಇಷ್ಟು ಟೈಮ್ ಹಾಗೆ ಆಗುತ್ತಲ್ವ ಪ್ಯಾಕ್ ಮಾಡೋಕ್ಕೋಸ್ಕರ, ಆದ್ರೆ ಆಗಲಿ ಟೈಮು ಹಾಕೊಂಡೀಗ ಬೇಗ ಹಾಕೊಂಬೋಣ ನೋಡಿ. ಅದೇ ಬರ್ತಾ ಇದೆ, ಬಟ್ ಕ್ಯಾಮ್ರಾ ಕಾಣಿಸ್ತಾ ಇದೆ. ಯಾಕಮ್ಮ ಇದನ್ನು ನೋಡಿ, ಸ್ಟ್ಯಾಕ್ ಆದಮೇಲೆ ನೀಟಾಗಿ ಟೇಪ್ ಹಾಕೋಣ. ಟೇಪ್ ಹಾಕೋಣ ಅಂತಂದರೆ ಚೆಲ್ಲೋರೆ ಮತ್ತೆ ಕಷ್ಟ.
ಒಂದು ಶೋಯಿನಿ ಲಂಚ್ ಪ್ಯಾಕ್ ತೊಗೊಂಡಿನಿ, ಒಂದು ಶೋಯಿನಿ ಲಂಚ್ ಪ್ಯಾಕ್ ಒಳಗಡೆ ಇಕ್ತೀನಿ, ಅಲ್ಲಿ ಇಟ್ಬಿಟ್ಟು ಪ್ಯಾಕ್ ಮಾಡೋಣ. ಇದ್ರಲ್ಲಿ ಯಾವ್ದಾದ್ರು ಸಿಲ್ವರ್ ಕೋಟಿಂಗ್ ಐತೆ ಅಂತ ನೋಡ್ಕೋಣ. ಯಾವುದೂ ಇಲ್ಲ, ಸುಮ್ಮನೆ ಮಾಮೂಲಿ ಒಂದು ಕಾಮನ್ ಬ್ಯಾಗ್ ಅಷ್ಟೇ ಹಾಕೋಣ. ಇದು ರೆಡಿ ಆಯಿತು. ಈಗ ಸ್ವಿಗ್ಗಿ ಬ್ಯಾಗ್ ಒಳಗಡೆ ಇರಬೇಕು. ಇಷ್ಟು ದೊಡ್ಡ ಬ್ಯಾಗ್ ಒಳಗಡೆ ಇಟ್ಕೊಂಡು ಹೋಗ್ಬೇಕು ಇವಾಗ. ನೋಡಿ ಇಡ್ತಾ ಇದ್ದೀನಿ, ಇಟ್ಬಿಟ್ಟು ಫುಲ್ಲು ಜಿಪ್ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತೀನಿ. ಓದಿದ್ದೀನ ನೀಟಾಗಿ ಪ್ಯಾಕ್ ಮಾಡಿದ್ದೀನಿ. ರೆಸ್ಟೋರೆಂಟಲ್ಲಿ ಒಂದ್ಸತಿ ನೀಟಾಗಿ ಪ್ಯಾಕ್ ಮಾಡ್ಕೊಡೋದಲ್ಲ, ಎಲ್ಲ ಥರ ಮಾಡ್ಕೊಡ್ತಾರೆ. ಏನಮ್ಮ ಚೆನ್ನಾಗ ಅವಾಗ ನೋಡಿ ನಿಮ್ಮ ಅಮ್ಮ ಬಂದು ಕ್ಲೀನ್ ಮಾಡ್ತದೆ. ನೋಡಿ ಮ್ಯಾಗಿ ಚೆಲ್ಬಿಟ್ಟೆ ನಮ್ಮ ಶೋಯಿನಿ ಅಲ್ಲಿ. ಇವಾಗ ಈ ಬ್ಯಾಗ್ನು ಕೂಡ ತಗೊಂಡೆ ಇಲ್ಲೇರಮ್ಮ ಬಿಡ ನೀನು. ಇಲ್ಲಿ ನೋಡಿ ಏನಾರು ಒಂದು ಮಾಡೋಣ ಅಂದರೆ ನಮ್ಮ ಶೋಯಿನಿ ಬಿಡ್ತಾ ಇಲ್ಲ. ನಾನು ಬರ್ತೀನಿ ಅಂತ ಕೂತ್ಕೊಬಿಟ್ಟೈತೆ. ಶೋಯಿನಿ ನೀನು ಮನೆಗೆ ಹೋಗು, ನಾನು ಹೋಗಿ ಓಡಾಡ್ಕೊಂಡು ಬರ್ತೀನಿ ಆಯಿತಾ? ನೀನು ಬರ್ತೀಯಾ? ನಾನೆಲ್ಲ ಹೆಂಗೆ ಮಾಡ್ಕೊಂಡಿದ್ಯಾ ಕೈಯೆಲ್ಲ, ಏನಂತಿಲ್ಲ ಬರ್ತೀಯಾ? ಏನು ಮಾಡೋದು ಗೈಸ್, ಕರ್ಕೊಂಡು ಹೋಗೋಣ ಬನ್ನಿ ಹೋಲಿ. ಮತ್ತು ಬ್ಯಾಗ್ ಎಲ್ಲಿ ಕರ್ಕೊಳಮ್ಮ? ಬ್ಯಾಗ್ ನೇತಾಕೋಕ್ಕಾಗಲ್ವಲ್ಲ. ಕರ್ಕೊಳೋದೇನು ಬೇಡ, ಬಾ ನೇತಾಕೊಂತೀನಿ ಹೋಗೋಣ. ನೇತಾಕೊಂಡು ಹೋಗೋಣ. ನೇತಾಕೊಂಡೆ ಹೋಗೋಣ ಗೈಸ್, ಬನ್ನಿ ಹೋಗೋಣ. ಒಂದು ಪಾಯಿಂಟಿಗಿಂತ ಕಮ್ಮಿ ಬರಬಾರ್ದು, ಅದಕ್ಕೋಸ್ಕರ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಫಸ್ಟ್. ಇವಾಗ ಪೆಟ್ರೋಲ್ ಹಾಕ್ಸೋಣ. ಅಣ್ಣ 510. ಹಾಕ್ತೀನಿ ನಾನು. ಗಾಯ್ಸ್ ನೋಡಿ, ಒಂದು 5 ಕಿಲೋಮೀಟ್ರ್ ಹೋಗಿದ್ದೀನಿ, ಒಂದು 5 ಕಿಲೋಮೀಟ್ರ್ ಬಂದಿದ್ದೀನಿ. ಬಟ್ ಇವಾಗ ಚೆಕ್ ಮಾಡೋಣ ಬನ್ನಿ ಏನಾಗಿದೆ ಅಂತ. ಶೋಯಿನಿ ಬಾ, ಎಲ್ಲಿ ಮಕ್ಕ ತೋರಿಸ್ ನೋಡೋಣ ಹೆಂಗೈತೆ ಗಾಳಿಗೆ. ಕಣ್ಣು ಉರಿತಿಲ್ವಾ? ನಡಿ ಬನ್ನಿ. ಬ್ಯಾಗಲ್ಲ ಇರೋದು ಏನಾಗೈತೆ ಅಂತ ನೋಡೋಣ, ಒಳಗಡೆ ಹೋಗಿ ನೋಡೋಣ ಬನ್ನಿ. ನೋಡಿ ನೋಡೋಣ, ಚೆಕ್ ಮಾಡೋಣ ಎರಡರಲ್ಲಿ ಏನಾದ್ರು ಡಿಫ್ರೆನ್ಸ್ ಐತಾ ಇಲ್ಲಾಂದರೆ ಸೇಮ್ ಐತಾ ಅಂತ. ಫಸ್ಟ್ ಇದು ಓಪನ್ ಮಾಡಿ ನೋಡೋಣ ಬಿಸಿ ಐತಾ ಇಲ್ಲ ಅಂತ. ಮೇ ಬಿ ಬಿಸಿ ಇರುತ್ತೆ. ಇದೇನು ಗುರು, ಬಿಸಿಲು ಜಾಸ್ತಿ ಇರೋದಕ್ಕೆ ಬ್ಯಾಗೇ ಬಿಸಿ ಆಗ್ಬಿಟ್ಟಿದ್ದಾರೆ, ಒಳಗಡೆ ಬಿಸಿ ಆಗೋದಿರಲಿ. ಗೈಸ್ ಬಿಸಿ ಐತೆ, ಏನಂತ ಡಿಫ್ರೆನ್ಸ್ ಏನಿಲ್ಲ, ಬಿಸಿ ಐತೆ ಇದನ್ನು ಕೂಡ. ಈಗ ಅದನ್ನು ಓಪನ್ ಮಾಡಿ ನೋಡೋಣ. ಲಂಚ್ ಬಾಕ್ಸಲ್ಲಿ ಏನಾರು ಇದರಲ್ಲೂ ಐತಾ ಗೈಸ್? ಇಷ್ಟೊತ್ತವರೆಗೂ ಮಾಡಿಲ್ಲ, ವೇಸ್ಟ್ ಆಯಿತು. ಈ ಲಂಚ್ ಬಾಕ್ಸ್ ಒಳಗಡೆ ಕೂಡ ಥರ್ಮಾಕೋಲ್ ಐತಿ ಇದರಲ್ಲಿ ನೋಡಿ. ಸೊ ಸುಮ್ಮನೆ ಇಷ್ಟೊತ್ತವರೆಗೂ ತಗೊಂಡು ಓಡಾಡಿದ್ದಾಯ್ತಲ್ಲ ಗುರು. ಅವಾಗ ಏನಿಲ್ಲ ಅಂತ ಅಂದ್ಕೊಂಡು ನೋಡಿ, ಇವಾಗ ಟಚ್ ಮಾಡಿ ನೋಡಿ ಗೊತ್ತಾಗ್ತೈತೆ ಒಳಗಡೆ ಒಂದು ಐತೆ ಏನೋ. ಸೇಮ್ ಈ ಸ್ವಿಗ್ಗಿ ಪ್ಯಾಕಲ್ಲಿ ಇರುತ್ತಲ್ಲ ಅದೇ ಥರ. ಬಟ್ ಇದ್ರಲ್ಲಿ ದಪ್ಪ ಐತೆ, ಇರೋ ಫುಲ್ಲು ಲೈಟಾಗೈತೆ ಅಷ್ಟೇ. ಇದರಲ್ಲೂ ಐತೆ ಗಾಯ್ಸ್. ಸುಮ್ಮನೆ ಬೇರೆ ಬ್ಯಾಗ್ ತಗೊಂಡೋಗ್ಬೇಕಾಯ್ತು ನಾನು. ಈಗ ಇದನ್ನು ಓಪನ್ ಮಾಡಿ ನೋಡೋಣ, ಇದರಲ್ಲೂ ಏನಾದ್ರು ಡಿಫ್ರೆನ್ಸ್ ಐತಾ ಅಂತ.
ಗಾಯ್ಸ್ ಇದ್ರಲ್ಲಿ ಸ್ವಿಗ್ಗಿ ಬ್ಯಾಗಲ್ಲಿ ಇನ್ನೂ ಫುಲ್ಲು ಬಿಸಿ ಐತೆ. ಇದ್ರಲ್ಲಿ ಒಂಚೂರು ಮಾತ್ರ ಕಮ್ಮಿ ಆಗೈತೆ, ಅಂದರೆ ಬಿಸಿ ಐತೆ ಇದನ್ನು, ಬಟ್ ಬಿಸಿ ಕಮ್ಮಿ ಆಗೈತೆ. ಇದ್ರಲ್ಲಿ ಒಂಚೂರು ಕೂಡ ಕಮ್ಮಿ ಆಗಿಲ್ಲ. ಈಗ ಇನ್ನೂ ಒಂದು 10 ನಿಮಿಷ ಇದ್ರೊಳಗಡೆ ಇಟ್ಬಿಟ್ಟು ನೋಡೋಣ. ಓಪನಾಗಿ ಇಕ್ತೀನಿ ಇದನ್ನು ಇದ್ರೊಳಗಡೆ ಇಡ್ತೀನಿ. ಲಾಕ್ ಮಾಡೋಣ. ಮತ್ತು ಇದು ನನಗೆ ಓಪನಾಗಿ ಇಲ್ಲೇ ಮೇಲೆ ಇಟ್ಬಿಡ್ತೀನಿ. ನೋಡೋಣ 10 ನಿಮಿಷ ಬಿಟ್ಕೊಂಬಂದು ನೋಡೋಣ. ಅವಾಗ ಗೈಸ್ ನೋಡಿ, ಇವಾಗ ಟೋಟಲಾಗಿ ಒಂದು 10 ನಿಮಿಷ ಬಿಟ್ಟೆ. ಇದರಲ್ಲಿ ಬಿಸಿ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಇವಾಗ ಅದ್ರೊಳಗಡೆ ಓಪನ್ ಮಾಡಿ ನೋಡೋಣ ಅದೇನಾದ್ರು ಬಿಸಿ ಕಮ್ಮಿ ಆಗಿದೆ ಇಲ್ಲ ಅಂತ. ನೋಡಿ ಟೈಮ್ ಇವಾಗ ಎಷ್ಟು ಗೊತ್ತಾ, 4:14 ಆಗಿದೆ. ನಾನು ಅವಲೇ ಮನೆ ಬಿಡ್ಬೇಕಾದ್ರೆ ಎಷ್ಟು 3:27, ಅಂದರೆ ಹೊರಟಾಗ ಒಂದು 3:15 ಅಂತ ಅಂದ್ಕೊಂಡ್ರು. ಕರೆಕ್ಟಾಗಿ ಒಂದು 45 ನಿಮಿಷ ಆಗೈತೆ. ಇವಾಗ ಒಳಗಡೆ ಓಪನ್ ಮಾಡಿ ನೋಡ್ಬೋಣ ಅದು ಬಿಸಿ ಐತಾ ಇಲ್ಲ ಅಂತ. ಒಂದು 10 ನಿಮಿಷ ಇಲ್ಲೇ ಕೂತ್ಕೊಂಡು ರೀಲ್ಸ್ ನೋಡಿ ಟೈಮ್ ಪಾಸ್ ಮಾಡಿದೆ. ಮುಟ್ಟು ನೋಡಿದೆ, ಸ್ವಲ್ಪ ಫುಲ್ ಕಮ್ಮಿ ಆದಂಗೆ ಆಗೈತಿದ್ದು. ಆಲ್ಮೋಸ್ಟ್ ಕಮ್ಮಿ ಆಗ್ಬಿಟ್ಟೈತಿದ್ದು ಬಿಸಿ. ಒಳಗಡೆ ಇರೋದು ಬಿಸಿ ಐತೆ ನೋಡಬೇಕು. ನನಗನ್ನಿಸ್ದಂಗೆ ಇರುತ್ತೆ ಗಾಯ್ಸ್, ಅಷ್ಟಿಲ್ಲೇ ಮಾಡಿರ್ತಾರೆ ಅವರು ಕಂಪ್ನಿಯರು. ಗಾಯ್ಸ್ ಇದ್ರಲ್ಲಿ ಬಿಸಿ ಕಮ್ಮಿ ಆಗಿಲ್ಲ, ಇನ್ನೂ ಸುಡ್ತಾನೆ ಐತೆ ಇದು. ಅಂದರೆ ಪ್ಯಾಕೇಜ್ ಅಷ್ಟೇ ನೀಟಾಗಿದೆ, ಎಲ್ಲೂ ಕೂಡ ಲೀಕೇಜ್ ಆಗಿಲ್ಲ. ಹಂಗೆ ತಗೊಂಡೋಗಿದ್ದೀನಿ. ಬಟ್ ಎಲ್ಲ ಮೇಲೆಲ್ಲ ನೀರು ನಿಂತ್ಕೊಂಡ್ಬಿಟ್ಟಿದೆ ನೋಡಿ. ಓಪನ್ ಮಾಡಿ ನೋಡೋಣ ಅಬೇನಾರು ಬರುತ್ತೆ ಇದರಲ್ಲಿ. ಬಟ್ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಡ್ರೈ ಆದ ಥರ ಕಾಣಿಸ್ತಾ ಇದೆ ನೋಡಿ. ಇದರಲ್ಲೇನು ಅಷ್ಟು ಡ್ರೈ ಆಗಿರೋ ಥರ ಕಾಣಿಸ್ತಾ ಇದೆ. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಆಲ್ಮೋಸ್ಟ್ ಅಲ್ಲಿ ಬಿಸಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಅಂತಾನೆ ಇವರು ಅಷ್ಟು ತಲೆ ಇಲ್ದಲೇ ಮಾಡಿರ್ತಾರೆ ಸ್ವಿಗ್ಗಿ ಝೊಮ್ಯಾಟೋದವರೆಲ್ಲ. ಆಲ್ಮೋಸ್ಟ್ ಬಿಸಿ ಇದ್ದೇ ಇರುತ್ತೆ. ಒಂದ್ಸಲ ನಾನು ಬೆಂಗಳೂರಿಂದ ತೊಗೊಂಬಂದಿದ್ದೆ, ಮಶ್ರೂಮ್ ಬಿರಿಯಾನಿ ತೊಗೊಂಬಂದಿದ್ದೆ. ಅದು ಮನೆಗೆ ಬಂದರೂ ಕೂಡ ಬಿಸಿತ್ತು. ಅದಕ್ಕೋಸ್ಕರ ಟೆಸ್ಟ್ ಮಾಡೋಣ ಅಂತೇಳಿ ಈಗ ಟೆಸ್ಟ್ ಮಾಡಿದ್ದು. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.